ಯಾವುದೇ ರಾಸಾಯನಿಕಗಳಲ್ಲ, ಮತ್ತೆ ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವಂಥವಲ್ಲ. ನಿಸರ್ಗದತ್ತವಾಗಿ ಸಿಗುವಂತಹ ಉತ್ಪನ್ನಗಳನ್ನು, ನಿಸರ್ಗದತ್ತವಾಗಿ ಸಿಗುವಂತಹ ಆಹಾರಗಳನ್ನು ನಾವು ಬಳಸಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂತಹ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗೋಣ. ಮತ್ತು ಇದರೊಟ್ಟಿಗೆ ನಿಮಗೆ ವೈದ್ಯರ ಸಲಹೆ ಕೂಡ ಸಿಗುತ್ತೆ. ನಮ್ಮ ಡಾಕ್ಟರ್ಸ್ ಟೀಮ್ ತುಂಬ ಚೆನ್ನಾಗಿದೆ. ಏಕೆಂದರೆ ಡಾಕ್ಟ್ರು ಅಂತ ಹೋಗ್ತಿದ್ದಂಗೆ ನಮ್ಗೆ ಏನೋ ಒಂಥರ ಅವ್ರ ಹತ್ರ ಅಳುಕು, ಆತಂಕ, ಭಯ ಇರುತ್ತೆ. ಆದರೆ ಇಲ್ಲಿ ನಮ್ಮಲ್ಲಿಗೆ ಬರೋರು ಡಾಕ್ಟ್ರಾಗಿ ಬರಲ್ಲ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬರ್ತಾರೆ. ಮತ್ತು ಡಾಕ್ಟ್ರಾಗಿ ಒಬ್ಬ ಏನು ಅವರ ಚಿಕಿತ್ಸೆ ನ್ಯೂನತೆಗಳಿರ್ತಾವೋ ಅವನ್ನ ಅರಿತು ಅದನ್ನು ಜನಕ್ಕೆ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಡಾಕ್ಟರ್ ಸ್ಟ್ರೀಮ್ ಇದೆ. ಆಲೋಪತಿ ಡಾಕ್ಟರ್ ಇದ್ದಾರೆ, ಆಯುರ್ವೇದ ಡಾಕ್ಟರ್ ಇದ್ದಾರೆ, ನ್ಯಾಚುರೋಪತಿ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಇದ್ದಾರೆ. ಅವರೆಲ್ಲರೂ ಕೂಡ ಅಲೋಪತಿ ಡಾಕ್ಟ್ರು ಆಯುರ್ವೇದ ಸಜೆಸ್ಟ್ ಮಾಡ್ತಾರೆ. ಕೆಲವು ಸಲ ನಮ್ಮಲ್ಲೇನು ಆಗಂಗಿಲ್ಲ, ಇದನ್ನು ನಿಮ್ಮಲ್ಲಿ ಮಾಡ್ಬೋದು ನೋಡ್ರಿ, ಇದನ್ನು ಮಾಡಿರಿ ಅಂತಾರೆ. ಕೆಲವು ಸಲ ಆಯುರ್ವೇದ ಡಾಕ್ಟ್ರು ಇದು ನಮ್ಮಲ್ಲಿ ಆಗಲ್ಲ, ಅಲೋಪತಿಲಿ ಮಾಡಿರಿ ಅಂತಾರೆ. ಕೆಲವರು ಲಕ್ಷ್ಮಣ್ ನಾವು ಔಷಧಿ ಕೊಟ್ಟಿದ್ದೀವಿ, ಔಷಧಿಯಿಂದ ಏನೂ ಆಗಲ್ಲ ಅಂತ ನಮಗೂ ಗೊತ್ತಿದೆ, ನಿಮ್ಮಲ್ಲಿ ಏನಾದರೂ ಆಹಾರದಲ್ಲಿ ಬದಲಾವಣೆ ಮಾಡಿರಿ, ಅವ್ರನ್ನ ಸರಿಪಡಿಸಿ ಅಂತ ನಮ್ಮಲ್ಲಿ ಕಳಿಸ್ಕೊಡ್ತಾರೆ. ಸೊ ಈ ರೀತಿ ಸಮನ್ವಯತೆ ಇದೆ ನಮ್ಮಲ್ಲಿ. ಡಾಕ್ಟ್ರು ಕೂಡ ಇಲ್ಲಿ ನಮ್ಮಲ್ಲಿ ಸತ್ಸಂಗ ಇರುತ್ತೆ, ನಾವು ಸೇರ್ಕೊಳ್ತಾ ಇರ್ತೀವಿ, ವಿಚಾರ ವಿನಿಮಯ ಮಾಡ್ಕೊಳ್ತಾ ಇರ್ತೀವಿ. ಸೊ ವಾರಕ್ಕೊಮ್ಮೆ ಡಾಕ್ಟ್ರುಗಳ ಜೊತೆ ಮುಕ್ತವಾದಂಥ ಸಂವಾದ ಕೂಡ ಇರುತ್ತೆ. ಈ 21 ದಿನದಲ್ಲಿ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆಗಳಿರ್ತವೋ ಅವುಗಳನ್ನು ಡಾಕ್ಟ್ರು ಗಮನಕ್ಕೂ ತಂದು ಡಾಕ್ಟ್ರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯವನ್ನು ತೆಗೆದುಕೊಂಡು, ಯಾಕೆಂದರೆ ನಾರ್ಮಲ್ ಆಗಿದ್ದೀವಿ ಸರ್, ಬರೀ ತೂಕ ಕಡಿಮೆ ಆಗೋದೇ, ಯಾವುದೋ ಅಡಿಷ್ನಲ್ ಆಗಿ ನಮಗೇನು ಇಶ್ಯೂಸ್ ಇಲ್ಲ ಅಂದರೆ ಓಕೆ, ಅದ್ರ ಸಂಬಂಧ ನಿಮ್ಗೆ ಯಾವುದೋ ಬೇರೆ ಅನಾರೋಗ್ಯ ಕಾಡ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ವೈದ್ಯರ ಸಲಹೆಯನ್ನು ತಗೊಂಡು ನಿಮಗೆ ಯಾವ ಥರದಲ್ಲಿ ಆಹಾರ ಮಾರ್ಪಾಡು ಮಾಡ್ಬೋದು, ನಿಮಗೆ ಯಾವುದು ಪೂರಕವಾಗಿದೆ, ಯಾವುದು ಮಾರಕವಾಗಿದೆ, ಸೊ ಮತ್ತು ನಿಮ್ಮನ್ನು ನೇರವಾಗಿ ಡಾಕ್ಟ್ರ್ ಜೊತೆ ಕನೆಕ್ಟ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸೊ ಆ ನಿಟ್ಟಿನಲ್ಲಿ ಇದನ್ನು ಯಾರು ಅನುಸರಿಸಲಿಕ್ಕೆ ಮಾನಸಿಕವಾಗಿ ನೀವು ಕೊಡೋ ಹಣ ನನ್ನ ಹತ್ರ ಉಳಿಯಲ್ಲ, ನಾನು ಕೊಡೋ ಪ್ರಾಡಕ್ಟ್ಗೆ ಅರ್ಧ ಖಾಲಿ ಆಗಿರುತ್ತೆ, ಇನ್ನು ಉಳಿದಿದ್ರಲ್ಲಿ ನನ್ನ ಜೀವನೋಪಾಯಕ್ಕೆ ಮತ್ತು ಇವನ್ನೆಲ್ಲ ವ್ಯವಸ್ಥೆ ನಿರ್ವಹಿಸಲಿಕ್ಕೆ ನಾನು ತಗೊಳ್ತಾ ಇರುವಂಥದ್ದು. ಬಟ್ ನೀವು ಆ 21 ದಿನ ಸಂಯಮದಿಂದ ಒಂದು ತಪಸ್ಸಿನ ರೀತಿ ನಾನು ಆಚರಿಸ್ತೀನಿ ಎನ್ನುವಂತಹ ಒಂದು ಸಂಕಲ್ಪ ಮಾಡಿರಿ. ಸಂಕಲ್ಪ ಮಾಡಿ ಅದನ್ನು ಪಾವತಿ ಮಾಡಿರಿ, ಅದು ನನಗೂ ಕೂಡ ಶ್ರೇಯಸ್ ತಂದು ಕೊಡುತ್ತೆ. ನಿಮ್ಮ ಡೀಟೇಲ್ಸನ್ನು ಕಳಿಸ್ಕೊಡ್ರಿ. ಸೊ 21 ದಿನ ಏನಾದರೂ ಇರಲಿ ಕೆಲಸ ಕಾರ್ಯಗಳು, ಹೊರಗಡೆ ಹೋದರೆ ಒಂದಿನ ಉಪವಾಸ ಇದ್ದು ಬರೋಣ, ಹಣ್ಣು ತಿನ್ಕೊಂಡಿದ್ದು ಬರೋಣ, ಎಲ್ಲ ಹೋಟ್ಲಲ್ಲಿ ಹೋಗಿ ತಿನ್ನೋದು ಬೇಡ. ಮತ್ತು ತಿನ್ನಲಿಲ್ಲ ಅಂದರೆ ಏನೇನೂ ಆಗಂಗಿಲ್ಲ, ಅದು ನಮ್ಮ ಮನಸ್ಥಿತಿ ಅಷ್ಟೇ. ಬಹುತೇಕ ಜನ, ನಾನು ಇಲ್ಲಿವರೆಗೂ ಎಷ್ಟು ಜನಕ್ಕೆ ನಾನು ಆಹಾರ ಕ್ರಮ ಬದಲಾಯಿಸಿದ್ದೀನೋ, ಸರ್ ಒಂದು ತುತ್ತು ಕಡಿಮೆ ಆದರೆ ನನಗೇನೋ ಒಂಥರ ತಳಮಳ ಅನಿಸುತ್ತೆ, ಒಂದೊತ್ತು ಊಟ ಬಿಟ್ಬಿಡ್ಬೇಕಾ ಅನ್ನೋ ಥರಕ್ಕೆಲ್ಲ ಇದ್ದರು. ಬಟ್ ಅವ್ರಿಗೆ ಅದು ಮನಸ್ಸಿಗೆ ಹೋದ್ಮೇಲೆ ಇವತ್ತು ಅವ್ರು 3 ಹೊತ್ತು ಊಟ ಕೊಟ್ಟಿಲ್ಲ. ಇವಾಗ ಹೇಳಿದ್ರಲ್ಲ 2 ಹೊತ್ತು ಊಟದಲ್ಲಿ ಇರ್ತಾರೆ ಅಂತ, ಇವತ್ತು 3 ಹೊತ್ತು ಕೊಟ್ಟಿಲ್ಲ, ಬರೀ ಲಿಕ್ವಿಡಲ್ಲಿ ಇರ್ಸಿದ್ದೀನಿ. ಇವತ್ತು 5ನೇ ದಿನ ಆರಾಮಾಗಿದ್ದಾರೆ. ಈಗ ಏನಾದರೂ ಬೇಕಂದರೆ ಇಲ್ಲ ಸರ್, ಹಣ್ಣೆ ಸಾಕು, ಆರಾಮಾಗಿದ್ದೀವಿ, ನಾವು ಊಟ ತಿಂತಿದ್ದಕ್ಕಿಂತ ಹೀಗೆ ಚೆನ್ನಾಗಿದ್ದೀವಿ, ನಮಗೇನು ಊಟದಲ್ಲಿ ಏನಾದ್ರು ಬೇರೆ ಹಾಕಿ ಕೊಟ್ಬಿಡ್ತಾ ಇದ್ದೀರೇನೋ ಅನ್ನೋ ಥರಕ್ಕಿದೆ, ನಮಗೆ ಹಸಿವೆ ಆಗಂಗಿಲ್ಲ ಅಂತ. ಏನೂ ಹಾಕಿ ಕೊಡೋಂಗಿಲ್ಲ, ಮನಸ್ಥಿತಿ ಬದಲಾಗಬೇಕಷ್ಟೇ. ಮನೇಲಿದ್ದರೆ ನೀವೇನೋ ಮಾಡ್ತಾ ಇರ್ತೀರಿ, ಬೇರೆಯವ್ರು ತಿಂತಾ ಇರ್ತಾರೆ, ಅದನ್ನು ನೋಡ್ತೀರಿ, ಮನಸ್ಸು ಅದನ್ನು ಬಯಸುತ್ತೆ, ನಾಲ್ಗೆ ಚಪ್ಪಲ ಒಂಚೂರು ತಿನ್ಬಿಡೋಣ ಅಂತ ರುಚಿ ನೋಡ್ತೀರಿ, ಕೆಟ್ಟೋದ್ರಿ. ನಾಲ್ಗೆಗೆ ರುಚಿ ಗೊತ್ತಾಗಲಿ ಅಂದರೆ ಏನು ಕೇಳಲ್ಲ, ಒಂದು ಚೂರು ಅಡುಗೆ ಮಾಡುವಾಗ ರುಚಿ ನೋಡೋಕ್ಕೆ ಅಂತ ಒಂಚೂರು ಉಪ್ಪು ಖಾರ ಬಿತ್ತು ನಾಲ್ಗೆಗೆ, ಅದು ನಮ್ಮನ್ನು ಕೆಡಿಸಿಟ್ಬಿಡುತ್ತೆ ಪೂರ್ತಿ. ಅಯ್ಯೋ ತಿನ್ನು, ಏನಾಗಲ್ಲ ಇವತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಮೊದಲು ನಾವು ಮಾಡಬೇಕಾಗಿರೋದು ಜಿಹ್ವಾ ಚಾಪಲ್ಯದ ನಿಯಂತ್ರಣ. ಸೊ ಆ ನಿಯಂತ್ರಣವನ್ನು ಮಾಡಲಿಕ್ಕೆ ಇಂತಹ ಕಾರ್ಯಕ್ರಮಗಳು ತುಂಬ ಅವಶ್ಯಕ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಸೊ ನಿಮಗೆ ಒಂದು ಪಾಸಿಟಿವ್ ಒಂದು ಪ್ರೇರಣೆ ಬೇಕು. ಆ ಪ್ರೇರಣೆಯನ್ನು ಮತ್ತು ಸೂಕ್ತ ಮಾರ್ಗದರ್ಶನವನ್ನು ನಾನು ಒದಗಿಸ್ಕೊಡ್ಲಿದ್ದೇನೆ ನನ್ನ